ಹಾಯ್ ಫ್ರೆಂಡ್ಸ್, ಪ್ರೆಗ್ನೆನ್ಸಿಯಲ್ಲಿ ಟಿ ಡ್ಯಾಬ್ ವ್ಯಾಕ್ಸಿನೇಷನ್ ಅಂತ ನಿಮಗೆ ಪ್ರೆಗ್ನೆಂಟ್ ವುಮೆನ್ಗೆ ಕೊಡ್ತಾರೆ. ಇದನ್ನು ಯಾವ ಮಂತಲ್ಲಿ ಕೊಡ್ತಾರೆ ಅಂದರೆ 7 to 8 ಮಂತ್ ಬಿಟ್ವೀನಲ್ಲಿ ಕೊಡ್ತಾರೆ. ಸೊ ಫ್ರೆಂಡ್ಸ್, ಈ ವ್ಯಾಕ್ಸಿನೇಷನ್ ಏನಕ್ಕೋಸ್ಕರ ಕೊಡ್ತಾರೆ ಅಂದರೆ, ಬೇಬಿ ಆದಮೇಲೆ ಅದಕ್ಕೆ ಕಾಫ್ ಆಗಬಾರ್ದು, ಸಿವಿಯರಾಗಿ ಕಾಫ್ ಆಗಬಾರ್ದು, ಅಥವಾ ಕೆಮ್ಮು ಈ ಥರ ಎಲ್ಲ ಶೀತ ಜಾಸ್ತಿ ಆಗಬಾರ್ದು ಅನ್ನೋದಕ್ಕೋಸ್ಕರ ಈ ವ್ಯಾಕ್ಸಿನೇಷನ್ನ ಕೊಡ್ತಾರೆ. ಫ್ರೆಂಡ್ಸ್, ನಾನು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಇದನ್ನೇನು ತೊಗೊಂಡಿರಲಿಲ್ಲ, ಬಟ್ ಸೆಕೆಂಡ್ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ವ್ಯಾಕ್ಸಿನೇಷನ್ ನನಗೂ ಕೂಡ ಡಾಕ್ಟರ್ ಹೇಳಿದರು. ಸೊ ಈ ಥರ ತಗೊಂಡಾಗ ಇದು ಪೂರ್ತಿ ಅವಾಯ್ಡ್ ಆಗದೆ ಇದ್ದರೂ ಕೂಡ ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಆಗುತ್ತೆ ಫ್ರೆಂಡ್ಸ್. ಯಾಕಂದರೆ ನ್ಯೂ ಬೋರ್ನ್ ಬೇಬೀಸ್ಗೆ ಕಾಫ್ ಆಗಬಾರ್ದು, ಆದರೆ ತುಂಬಾ ಡೇಂಜರ್ ಅಂತಲೇ ಯಾಕಂದರೆ ಅದನ್ನು ನಾವು ಸಮಾಧಾನ ಮಾಡೋಕ್ಕೂ ಆಗಲ್ಲ, ತುಂಬ ಮೆಡಿಕೇಷನ್ ಕೂಡ ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರನೇ ಮುಂಚಿತವಾಗಿಯೇ ಡಾಕ್ಟರ್ ನಿಮಗೆ ವ್ಯಾಕ್ಸಿನೇಷನ್ನ ಹೇಳಿರ್ತಾರೆ. ಸೊ ಇದನ್ನು ಯಾರೂ ಮಿಸ್ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಏನಂದರೆ ಕೆಲವು ಪ್ರೆಗ್ನೆಂಟ್ ವುಮೆನ್ಸಿಗೆ ಇದನ್ನು ಇಂಥದ್ದು ಅಂತ ಹೇಳಲ್ಲ. ಸೊ ವ್ಯಾಕ್ಸಿನೇಷನ್ ಮಾಡಿಸ್ಕೊಂಬನ್ನಿ ಅಂತ ಅಷ್ಟೇ ಹೇಳಿರ್ತಾರೆ. ಸೊ ಅವ್ರು ಯಾವ ಮಂತಲ್ಲಿ ಹೇಳಿರ್ತಾರೋ ನೀವು ಆ ಮಂತಲ್ಲಿ ಹೋಗಿ ಮಾಡಿಸ್ಕೊಳ್ಳಿ ಅಷ್ಟೇ, ಯಾರು ಕೂಡ ಅವಾಯ್ಡ್ ಮಾಡಬೇಡಿ. ಓಕೆನಾ ಫ್ರೆಂಡ್ಸ್? ಹಾಗೆ ನನ್ನ ಚಾನಲಲ್ಲಿ ನಿಮಗೆ ಪ್ರೆಗ್ನೆನ್ಸಿ ವೀಕ್ ಬೈ ವೀಕ್ ಸೀರೀಸ್ ನಡೀತಾ ಇದೆ. ಅಂದರೆ 1 ವೀಕ್, 2 ವೀಕ್, 3 ವೀಕ್, 40 ವೀಕ್ಸ್ ಇರುತ್ತಲ್ವ. ಸೊ ಆ ವೀಕಲ್ಲಿ ಏನೇನೆಲ್ಲ ಚೇಂಜಸ್ ಇರುತ್ತೆ ಪ್ರೆಗ್ನೆಂಟ್ ವುಮೆನ್ಸ್ಗೆ ಅಂತ ನಾನು ವೀಡಿಯೋಸ್ನ ಹಾಕಿದ್ದೀನಿ, ಲಾಂಗ್ ವೀಡಿಯೋಸ್. ಯಾರಿಗಾದರೂ ಇನ್ಫಾರ್ಮೇಷನ್ ಬೇಕಿತ್ತು ಅಂದರೆ ಹೋಗಿ ಅಲ್ಲಿ ನೋಡ್ಕೊಳ್ಳಿ. ಹಾಗೆ ಯಾರೆಲ್ಲ ಪ್ರೆಗ್ನೆಂಟ್ ವುಮೆನ್ಸು ಯಾವ ಮಂತಲ್ಲಿದ್ದೀರಾ, ಯಾವ ಸ್ಕ್ಯಾನಿಂಗ್ ಮಾಡಿಸಿದ್ದೀರಾ, ಟೆಸ್ಟ್ ಮಾಡಿಸಿದ್ದೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಹಾರ್ಟ್ ಸಿಂಬಲ್ನೂ ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ವರ್ಷ ಬೇಬಿ ಬ್ಲೂಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ವ್ಯಾಕ್ಸಿನ್ ಇನ್ನೂ ಒಂದು ಮಾಡ್ಸೋಕ್ಕೆ ಹೇಳ್ತಾರೆ, ಅದು ಯಾವಾಗ ಮಾಡಿಸ್ಬೇಕು ಅಂತ ನಾನು ನಿಮಗೆ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.